ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯಾರು ಯೋಗದಿಂದ ಕೂಡಿರ್ತಾರೋ ಅವನಿಗೆ ಎಲ್ಲ ಭೂತಗಳಲ್ಲೂ ಕೂಡ ನನ್ನನ್ನೇ ಕಾಣ್ತಾನೆ, ಎಲ್ಲ ಜೀವಿಗಳಲ್ಲೂ ನನ್ನೇ ಕಾಣ್ತಾನೆ ಅನ್ನುವಂಥ ಒಂದು ಸಮಭಾವದಿಂದ ನೋಡುವಂಥವನಿಗೆ ಇದು ಸಾಧ್ಯ. ಮತ್ತು ಒಬ್ಬ ಅಜ್ಞಾನಿ ನೋಡುವುದೇ ಬೇರೆ ರೀತಿ, ಒಬ್ಬ ಯೋಗಿ ನೋಡೋದೇ ಬೇರೆ ರೀತಿ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾನೆ ಶ್ರೀಕೃಷ್ಣ. ಮತ್ತೆ ಮುಂದುವರೆದು 30-31ನೇ ಶ್ಲೋಕಗಳಲ್ಲಿ ಏನು ಹೇಳ್ತಾನೆ ಅಂತ ನೋಡೋಣ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ಪ್ರಣಶ್ಯಾಮಿ ಸಚಬೇನ ಪ್ರಣಶ್ಯತಿ ಅಂತ ಹೇಳಿದರು. ಅಂದರೆ ಎಲ್ಲವುಗಳಲ್ಲೂ ನನ್ನನ್ನೇ ನೋಡುವಂಥವನಿಗೆ ಮತ್ತು ನನ್ನಲ್ಲಿ ಎಲ್ಲವನ್ನೂ ನೋಡುವಂಥವನಿಗೆ ನಾನು ಯಾವತ್ತೂ ಮರೆಯಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಎಂಥ ಉದಾತ್ತವಾದ ಮತ್ತು ದೃಢವಾದ ಘೋಷಣೆಯನ್ನು ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ನೋಡಿ, ಯಾರು ನನ್ನನ್ನು ಎಲ್ಲ ಕಡೆಯಲ್ಲಿಯೂ ನೋಡುವನೋ ಮತ್ತು ಎಲ್ಲ ಕಡೆಯೂ ಎಲ್ಲೆಲ್ಲಿಯೂ ನನ್ನನ್ನೇ ನೋಡುವನೋ ಅವನಿಗೆ ನಾನು ಕಾಣದೆ ಹೋಗೋದಿಲ್ಲ ಮತ್ತು ಅವನು ನನಗೆ ಕಾಣದೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಎಲ್ಲವುಗಳಲ್ಲೂ ನನ್ನನ್ನೇ ಕಾಣುವಂಥವನಿಗೆ ನಾನು ಕಂಡೇ ಕಾಣ್ತೀನಿ. ನನ್ನನ್ನು ಎಲ್ಲ ಕಡೆಯಲ್ಲಿಯೂ ನೋಡುವನು ಮತ್ತು ಎಲ್ಲವನ್ನೂ ನನ್ನಲ್ಲೇ ನೋಡುವವನಿಗೆ ನಾನು ಕಾಣದೇ ಹೋಗೋದಿಲ್ಲ ಮತ್ತು ಅವನು ನನಗೆ ಕಾಣದೇ ಹೋಗಲ್ಲ ಅನ್ನುವಂಥ ಮಾಹಿತಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಭಗವಂತನನ್ನು ಎಲ್ಲ ಕಡೆಯಲ್ಲೂ ನೋಡುವಂಥವನಿಗೆ ಅದು ಸುಖ ದುಃಖಗಳಲ್ಲಿರ್ಬೋದು, ಲಾಭ ನಷ್ಟಗಳಲ್ಲಿರ್ಬೋದು, ಜೀವನ್ಮರಣದಲ್ಲಿರ್ಬೋದು, ಎಲ್ಲದರಲ್ಲೂ ಭಗವಂತನನ್ನೇ ಕಾಣುವಂಥವನಿಗೆ ಭಗವಂತ ಕಂಡೇ ಕಾಣ್ತಾನೆ ಮತ್ತು ಭಗವಂತನಿಗೆ ಆ ಯೋಗಿ ಕಂಡೇ ಕಾಣ್ತಾನೆ ಅಂತ ಹೇಳಿದರು. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ, ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ವೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮಯುಮಯಿ ವರ್ತತೆ ಅಂತ ಹೇಳಿದರು. ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ನಾನು ಇದೀನಿ ಅನ್ನುವಂಥ ಏಕತ್ವ ಭಾವದಿಂದ ಇರುವಂಥ ಯೋಗಿ ಅವನು ಹೇಗಿದ್ದರೂ ಕೂಡ ತನ್ನಲ್ಲಿಯೇ ಇರ್ತಾನೆ. ಎಲ್ಲ ಕಡೆಯಲ್ಲಿಯೂ ಎಲ್ಲ ಜೀವಗಳಲ್ಲಿಯೂ ಕೂಡ ಭಗವಂತನಿರುವನೆಂಬಂಥ ಏಕತ್ವ ಭಾವದಿಂದ ಇರುವವನಿಗೆ ತಾನು ಮಾಡುವಂಥ ಯಾವುದೇ ಕೆಲಸದಲ್ಲಾಗಲಿ ಭಗವಂತನನ್ನು ಕಾಣುವವನಿಗೆ ಅದರಲ್ಲಿ ಮೇಲು ಕೀಳು ಅನ್ನುವಂಥದ್ದೇನೂ ಇಲ್ಲ. ಯಾವ ವೃತ್ತಿಯೇ ಇರಲಿ, ಯಾವ ಕೆಲಸವೇ ಇರಲಿ, ಯಾವ ಸ್ಥಳವೇ ಇರಲಿ, ಅದು ಪವಿತ್ರವಾದ ಸ್ಥಳ ಇರ್ಬೋದು, ಅಪವಿತ್ರವಾದ ಸ್ಥಳ ಇರ್ಬೋದು, ಅದ್ಯಾವುದರ ಭೇದ ಭಾವ ಇಲ್ಲದೆ ಏಕತ್ವ ಭಾವದಿಂದ ನನ್ನನ್ನು ಕಾಣುವಂಥವನಿಗೆ ನಾನು ಕಾಣ್ತೀನಿ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ದೃಢವಾಗಿ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.